रामानुजाय नमः। वृषराशि गते जीवे मकरे चंद्रभास्करौ अमावास्या तदा योगः कुंभाख्यः तीर्थनायके ಅಂತ ಒಂದು ಪ್ರಮಾಣ. ಈ ಪ್ರಮಾಣದ ಪ್ರಕಾರ ಮಕರ ರಾಶಿಯಲ್ಲಿ ಸೂರ್ಯಚಂದ್ರರು ಇರುವಾಗ ಅಮಾವಾಸ್ಯೆಯ ದಿನ ವೃಷಭದಲ್ಲಿ ಗುರುವಿದ್ದಾಗ ಆಗ ಪ್ರಯಾಗರಾಜದಲ್ಲಿ ಇದಕ್ಕೆ ಕುಂಭ ಅನ್ನೋ ಯೋಗ ಏರ್ಪಡ್ತದೆ ಅಂತ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಆರಂಭವಾಗಿದೆ. ಸೂರ್ಯಚಂದ್ರರು ಮಕರದಲ್ಲಿದ್ದಾರೆ, ವೃಷಭದಲ್ಲಿ ಗುರು ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅಮಾವಾಸ್ಯ ತಿಥಿ ಕೂಡ ಇವತ್ತು ಆರಂಭ ಆಗಿದೆ. ಇದೇ ಕಾಲಕ್ಕೆ ಸರಿಯಾಗಿ ಭಗವಂತನ ಅನುಗ್ರಹದಿಂದ, ವಿಜಯಲಕ್ಷ್ಮಿಯ ಅನುಗ್ರಹದಿಂದ ನಮಗೆ ಪ್ರಯಾಗರಾಜಕ್ಕೆ ಹೋಗಿದ್ದಂತಹ ನಮ್ಮ ಗಂಗಾಧರ್ ಮತ್ತು ಪ್ರಶಾಂತ್ ಇಬ್ರು ಕೂಡ ಅಲ್ಲಿಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ತೀರ್ಥವನ್ನ ತಗೊಂಡು ಬಂದಿದ್ದಾರೆ. ಕರೆಕ್ಟಾಗಿ ಇವತ್ತು ನಮ್ಮ ಅದೃಷ್ಟಕ್ಕೆ ಅದು ತೀರ್ಥ ಇಲ್ಲಿಗೆ ಬಂದಿದೆ. ಸೊ ಕರೆಕ್ಟಾಗಿ ಇವತ್ತು ಮೌನಿ ಅಮಾವಾಸ್ಯ ಇದೆ. ಆದ್ದರಿಂದ ನಮ್ಮ ಅಣ್ಣನವರು ನಮಗೆಲ್ಲ ಇದನ್ನ ಪ್ರೋಕ್ಷಣೆಯನ್ನು ಮಾಡಿ ಎಲ್ಲರೂ ತೀರ್ಥ ಸೇವನೆಯನ್ನು ಮಾಡ್ತೀವಿ. ಈಗೆಲ್ಲ ನಾವೆಲ್ಲ ಪ್ರಯಾಗರಾಜಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಎಲ್ಲ ಮಂಗಳಕರವಾಗಿ ಇದು ಪ್ರೋಕ್ಷಣದ ಫಲ, ತೀರ್ಥ ಸ್ನಾನ ಆದಂಗಾಯ್ತು ನಮಗೂ. ಇವತ್ತು ಎಲ್ಲ ಕೂಡ ಇವಾಗ ತೀರ್ಥನಾಯಕನಾದಂತಹ ಪ್ರಯಾಗರಾಜ್ ನಮಗೂ ಹೋಗೋಕೆ ಪುಣ್ಯ ಸಿಗಲಿ ಅಂತ ಹೇಳಿ ಶ್ರೀಮತೆ ರಾಮಾನುಜಾಯ ನಮಃ. ನಮಗೂ ಕೂಡ ಇವತ್ತು ಪ್ರಯಾಗರಾಜದ ತೀರ್ಥ ಅತ್ಯಂತ ಪ್ರಯಾಗ ತೀರ್ಥರಾಜ ಅಂತಹ ತೀರ್ಥರಾಜ ಗಂಗಾ ಯಮುನಾ ಸರಸ್ವತಿ ಈ ತೀರ್ಥವನ್ನು ಕುಡಿಯೋದ್ರಿಂದ ಆದಿಭೌತಿಕ ಆದಿದೈವಿಕ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪಗಳು ನಮ್ಮ ಶರೀರದಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ನಂಬಿಕೆ. ಶ್ರೀಮತೆ ರಾಮಾನುಜಾಯ ನಮಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಶ್ರೀಮತೆ ರಾಮಾನುಜಾಯ.